ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬ ಆ್ಯಕ್ಚುಲಾಗಿ ಈ ವಿಷಯ ಬಹಳನೇ ಇಂಪಾರ್ಟೆಂಟು. ಸೊ ಇದರಿಂದ ಕೆಲವೊಬ್ಬರಿಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ, ಒಂದು ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡಿದಾಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕಮಂಗ್ಳೂರು ಬ್ಲಾಗ್ಸ್ ಇನ್ನೂ ಸಾಕಷ್ಟು ಕಂಟಿನ್ಯೂಷನ್ ಇದೆ, ಬಾಕಿ ಉಳಿದಿದೆ. ಬಟ್ ಅದನ್ನು ನಾನೇನು ಪೋಸ್ಟ್ ಮಾಡಿ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಸ್ವಲ್ಪ ಹಾಗೆ ಕೆಲಸಗಳು ಅದು ಇದು ಇರೋದ್ರಿಂದ. ಬಟ್ ಅದಕ್ಕೂ ಮುಂಚೆ ಈ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳಲ್ಲಿ ನಮಗೆ ಬಹಳಷ್ಟು ಕಾನ್ಷಿಯಸ್ ಇರುತ್ತೆ, ಏನಂತ ಹೇಳಿದ್ರೆ ಸಣ್ಣ ಆಗಬೇಕು ಅನ್ನೋ ಒಂದಿದು. ಇದೇ ರೀತಿ ಒಂದು ಪ್ರಯತ್ನನ ನಾನೊಂದು ಸುಮಾರು ಒಂದು 4 ಇಯರ್ಸ್ ಬ್ಯಾಕ್ ಮಾಡಿದ್ದಂಥದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತುಂಬ ವೆಯ್ಟ್ ಏನು ಇರಲಿಲ್ಲ, ಬಟ್ ಮೊದಲು ಬಹಳ ಸಣ್ಣ ಇದ್ದೆ. ಅದೇ ರೀತಿ ಆಗಬೇಕು, ಅರೌಂಡ್ ನಾನೊಂದು ವೆಯ್ಟ್ ಒಂದು 56 kgs ಇದ್ದಿದ್ದು. ನಾನು ಅದಕ್ಕೂ ಮುಂಚೆ ತುಂಬ ಸಣ್ಣನೇ ಇದ್ದೆ, ಒಂದು 40 ಒಳಗಡೆ ಇದ್ದಿದ್ದರಿಂದ ಆ ರೀತಿ ಅಂದರೂ ಕೊನೆ ಪಕ್ಷ ಒಂದು 48-50 ಬರಬೇಕು ಅನ್ನೋ ರೀಸನ್ಗೆ ಒಂದು ರಾಂಗ್ ಡಯೆಟ್ನ ಫಾಲೋ ಮಾಡಿದ್ದಂಥದ್ದು. ಆ ರಾಂಗ್ ಡಯೆಟ್ ಫಾಲೋ ಮಾಡಿದ್ದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇರಲಿಲ್ಲ, ಪ್ರಾಪರಾಗಿ ನೀರು ಕೂಡ ಕುಡಿತಾ ಇರಲಿಲ್ಲ, ಒಂದು ಸಣ್ಣ ಬಾಳೆಹಣ್ಣು ತಿನ್ನೋದು, ಅರ್ಧ ಚಪಾತಿ, ಒಂದು ಚಪಾತಿ ತಿನ್ನೋದು, ಈ ರೀತಿ ತಪ್ಪು ರಾಂಗ್ ಡಯೆಟ್ ಅಥವಾ ತಪ್ಪು ಡಯೆಟನ್ನು ಮಾಡಿ ಏನಾಯಿತು ಅಂತ ಹೇಳಿದ್ರೆ, ಅದು ಒಂದು 2-3 ಮಂತ್ಸ್ ಹಿಂಗೆ 2-3 ಮಂತ್ಸು ಇಲ್ಲ, ಮೋಸ್ಟ್ ಪ್ರಾಬ್ಲಿ 1.5-2 ತಿಂಗಳಲ್ಲಿ ಏನಾಯಿತು, ಸಾಕಷ್ಟು ಡಿಹೈಡ್ರೇಟ್ ಆಗ್ತಾ ಹೋದೆ. ಬಾಡಿ ವೆಯ್ಟ್ ಲಾಸ್ ಆದರೂ ಕೂಡ ಅದ್ರ ಜೊತೆಗೆ ಮಸಲ್ ಲಾಸ್ ಆಗ್ತಾ ಹೋಗುತ್ತೆ, ತುಂಬಾ ವೀಕ್ ಆಗ್ತಾ ಹೋಗ್ತೀವಿ. ಆ ವೀಕ್ ಯಾವ ಲೆವೆಲ್ಗೆ ವೀಕ್ ಆದೆ ಅಂತ ಹೇಳಿದ್ರೆ, ಏನೂ ಕೆಲಸ ಮಾಡೋಕ್ಕೆ ಶಕ್ತಿ ಇರ್ತಾ ಇರಲಿಲ್ಲ, ಎದ್ದು ನಡೆಯೋಕ್ಕೂ ಶಕ್ತಿ ಇರ್ತಾ ಇರಲಿಲ್ಲ, ಎದ್ದು ಓಡಾಡೋಕ್ಕೂ ಶಕ್ತಿ ಇರ್ತಾ ಇರಲಿಲ್ಲ, ಏನೂ ಕೆಲಸ ಮಾಡೋಕ್ಕಾಗ್ದಿರ ಆಗಿಬಿಟ್ಟಿದ್ದೆ. ಹಾಸ್ಪಿಟಲ್ಗೆ ಸೇರೋ ಒಂದು ಸಿಚುವೇಶನ್ ಆಗಿಬಿಟ್ಟಿತ್ತು. ಆ ಕಾರಣಕ್ಕೆ ಸೊ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ನಾವು ವೆಯ್ಟ್ ಇದ್ದೀವಿ, ಓವರ್ ವೆಯ್ಟ್ ಇದ್ದೀವಿ, ಒಬೇಸ್ ಇದ್ದೀವಿ ಅಂತ ಅನಿಸಿದ್ರೆ ಅದಕ್ಕೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬಹಳನೇ ಮುಖ್ಯ. ಡಾಕ್ಟರ್ ಹತ್ರ ಒಂದು ಪ್ರಾಪರಾಗಿ ನಾವು ಸಲಹೆ, ಅವರ ಒಂದು ಒಪಿನಿಯನ್, ಅವರ ಸಜೆಷನ್ಗಳನ್ನು ತಗೊಂಡು ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ಈ ರೀತಿ ನಾನು ಮಾಡ್ಕೊಂಡಿದ್ದ ಮಿಸ್ಟೇಕ್ ಏನಿತ್ತು, ಬೀಯಿಂಗ್ ಅನ್ ಎಜುಕೇಟೆಡ್ ಆಗಿ ಕೂಡ ಸ್ಟಿಲ್ ಆ ಒಂದು ತಪ್ಪು ಮಾಡಿ ಇವತ್ತಿಗೂ ಕೂಡ ಆ ಸ್ಟಾಮಿನಾ ನನಗೆ ಇಲ್ಲ. ಇದಕ್ಕೂ ಮುಂಚೆ ನಾನು ಈ ಡಯಟ್ ಶುರು ಮಾಡೋದಕ್ಕೂ ಮುಂಚೆ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು, ಓಡಾಡೋದಕ್ಕೆ ಎಲ್ಲ ಆಗ್ತಿತ್ತು, ಆ ಶಕ್ತಿ ಇವತ್ತಿಗೂ ಕೂಡ, ಆ ರಿಕವರಿ ಅನ್ನೋದು ಇವತ್ತಿಗೂ ಕೂಡ ಆಗ್ತಾಯಿಲ್ಲ, ಪ್ರಾಪರಾಗಿ ಆಗ್ತಾಯಿಲ್ಲ. ಅಂದರೆ ಟು ದ್ಯಾಟ್ ಎಕ್ಸ್ಟೆಂಟ್ ಐಮ್ ಆಲ್ ರೈಟ್, ಅಂದರೆ ನಾನು ಆರಾಮಾಗಿದ್ದೀನಿ. ಬಟ್ ಆವಾಗ ಮಾಡ್ತಾ ಇದ್ದಿದ್ದು ಕೆಲಸಗಳು ಏನಿತ್ತು, ಅದೇ ಒಂದು ಆ್ಯಕ್ಟಿವ್ನೆಸ್ಸಿಂದ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ರಾಂಗ್ ಡಯಟ್ನ ಇವತ್ತು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಎಕ್ಸಸೈಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಅಷ್ಟೇ, ನಾವು ಮನೆ ಕೆಲಸ ಎಷ್ಟೇ ಮಾಡಿದ್ರೂ ಕೂಡ ವಾಕಿಂಗ್ ಅಥವಾ ಎಕ್ಸಸೈಸ್ ಬಹಳನೇ ಇಂಪಾರ್ಟೆಂಟ್, ಇದೆಲ್ಲ ಡಾಕ್ಟರ್ಸ್ ಹೇಳ್ತಾರೆ. ಸರಿಯಾದ ರೀತಿಯಲ್ಲಿ ನಾವು ಡಯಟ್ ಅಥವಾ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸರಿಯಾದ ರೀತಿಯ ಆಹಾರ ಕ್ರಮನ ನಾವು ಅಳವಡಿಸ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ಏನೋ ತಿಂದೆ, ನಾನು ಉಪವಾಸ ಮಾಡಿದೆ, ಸಣ್ಣ ಆಗಿಬಿಡ್ತೀನಿ ಅಂತ ಹೇಳಿದ್ರೆ ಸಣ್ಣ ಆಗ್ತೀವಿ ಖಂಡಿತ, ಅದ್ರ ಜೊತೆಗೆ ಬೇರೆ ಥರ ಸೈಡ್ ಎಫೆಕ್ಟ್ಸ್ ಕೂಡ ಬರ್ತಾ ಹೋಗುತ್ತೆ. ಆ ಸೈಡ್ ಎಫೆಕ್ಟ್ಸ್ನ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಪ್ರಾಪರಾಗಿ ನಾವು ಡಯಟಿಷಿಯನ್ ಅಥವಾ ನ್ಯೂಟ್ರಿಷನಿಸ್ಟ್ಗಳಿರ್ತಾರೆ, ಡಾಕ್ಟರ್ಗಳಿರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿ ನಾವು ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಅದಕ್ಕೆ ನಾನು ಮನೆಯಲ್ಲಿ ಆದಷ್ಟು ನಮ್ಮ ಮನೆಯ ಆಹಾರ ಪದ್ಧತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾವು ನಾನ್ ವೆಜ್ ತಿನ್ನೋದಿಲ್ಲ ಬೇರೆ. ಆ ಕಾರಣಕ್ಕಾಗಿ ಆದಷ್ಟು ಪ್ರೋಟೀನ್ ಇರೋವಂಥ ಅನ್ಪಾಲಿಶ್ಡ್ ದಾಲ್ ಅಥವಾ ಬೇಳೆಗಳು ಅಂಥದ್ದು ತರಿಸ್ಕೊಳ್ಳೋ ಅಂಥದ್ದು. ರೈಸ್ ಅನ್ಪಾಲಿಶ್ಡ್ ಇನ್ನೂ ನಾವು ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಸುಮಾರು 1-2-3 ಸಲ ತಂದು ಟ್ರೈ ಮಾಡಿದ್ದೀನಿ. ಮನೇಲಿ ವಯಸ್ಸಾದವರು ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಡೈಜೆಷನ್ ಕಷ್ಟ ಆಗುತ್ತೆ, ಮತ್ತು ನಾವು ಇದಕ್ಕೆ ಬಹಳಷ್ಟು ವರ್ಷಗಳಿಂದ ಇದಕ್ಕೆ ಅಭ್ಯಾಸ ಆಗಿಬಿಟ್ಟಿರ್ತೀವಲ್ಲ, ಹಂಗಾಗಿ ಹೊಂದ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಅಡ್ಜಸ್ಟ್ ಆಗಿಲ್ಲ ಅಂತ ನಾನು ಅದು ಮಾಡೋಕ್ಕಾಗಿಲ್ಲ. ಆದರೆ ಈ ತೊಗರಿಬೇಳೆ, ಹೆಸರು ಕಾಳು, ಉದ್ದಿನಬೇಳೆ ಇವೆಲ್ಲ ಏನಿರುತ್ತೆ ಇದೆಲ್ಲನೂ ಅನ್ಪಾಲಿಶ್ಡ್ ತೊಗೊಂಡು ಬರೋವಂಥದ್ದು, ಮತ್ತು ಸ್ಪ್ರೌಟ್ಸ್ ಮಾಡೋವಂಥದ್ದು, ಆದಷ್ಟು ಮನೆಯಲ್ಲಿ ಫ್ರೂಟ್ಸ್ ಕೊಡೋವಂಥದ್ದು ಎಲ್ಲರಿಗೂ. ಮತ್ತು ಬೆಳಗ್ಗೆ ಎದ್ದು ವೆಜಿಟೇಬಲ್ ಜ್ಯೂಸನ್ನ ನಾವು ಮಾಡ್ಕೊಳ್ತೀವಿ. ಮೊದಲು ಬೀಟ್ರೂಟು, ಕ್ಯಾರೆಟ್, ಆ್ಯಪಲ್ ಎಲ್ಲ ಹಾಕಿ ಮಾಡ್ತಾಯಿತ್ತು. ಯಾಕೋ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಈಗ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ಒಂದು ಜ್ಯೂಸ್ ಮಾಡ್ತೀನಿ ಬೆಳಗ್ಗೆ ಹೊತ್ತು. ಆ ಜ್ಯೂಸ್ ಮೋಸ್ಟ್ಲಿ ವಾರದಲ್ಲಿ ಇದ್ದೇ ಇರುತ್ತೆ. ಯಾವಾಗೋ ಖಾಲಿ ಆಗಿದೆ ತರಕಾರಿ ಅಂದಾಗ ಮಾತ್ರ 1 or 2 ಡೇಸ್
ಸ್ಕಿಪ್ ಆದರೂ ಕೂಡ ಮಿಕ್ಕಿದ ಒಂದು 4ರಿಂದ 5 ದಿನ ಅಂತೂ ಈ ಜ್ಯೂಸ್ ಇದ್ದೇ ಇರುತ್ತೆ. ಆಶ್ಗಾರ್ಡ್ ಜ್ಯೂಸ್ ಕೂಡ ಟ್ರೈ ಮಾಡ್ಬೋದು. ಅದು ಕೆಲವೊಂದು ಸರಿ ಮಾಡಿದ್ದೀನಿ. ಬಟ್ ಏನಂದರೆ ಅದು ತೊಗೊಂಡು ಬರೋದು ಸ್ವಲ್ಪ ಭಾರ ಅನ್ನೋ ಕಾರಣಕ್ಕೆ ನಾನು ಒಂದೇ ಸರಿ ಮಾರ್ಕೆಟ್ ಹೋಗಿ ಎಲ್ಲ ತರಕಾರಿ ತರೋದ್ರಿಂದ ಅದು ಒಂದೊಂದು ಸರಿ ತರೋಕ್ಕಾಗಲ್ಲ. ಬಟ್ ಈ ಜ್ಯೂಸ್ಗಳಂತೂ ಇದ್ದೇ ಇರುತ್ತೆ. ಸೊ ಮಿನಿಮಮ್ ಒಂದು ಹಣ್ಣನ್ನು ನಾವು ತಿನ್ನೋವಂಥ ಅಭ್ಯಾಸ ಮಾಡ್ಕೋಬೇಕು. ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಈ ಕಾಲದಲ್ಲಿ ಮಕ್ಕಳು ತರಕಾರಿ ತಿನ್ನಲ್ಲ, ಆಮೇಲೆ ಹಣ್ಣು ತಿನ್ನಲ್ಲ ಅಂತ ಅದಕ್ಕೋಸ್ಕರ ವೆರೈಟಿ ತರಕಾರಿನೇ ಹಾಕಿ ಕಟ್ಲೆಟ್ಗಳು ಮಾಡ್ತೀನಿ ನಾನು. ಸೊ ಆ ರೀತಿ ಏನಾದರೂ ತಿಂತಾರೆ ಅಂತ. ಮತ್ತು ಅಗೇನ್ ಆ ಕಟ್ಲೆಟ್ಗೆ ನಾನು ಮೈದಾ ಅಥವಾ ಕಾರ್ನ್ಫ್ಲವರ್ ಯೂಸ್ ಮಾಡಲ್ಲ, ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡೇ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆಲ್ಲೂ ವ್ಯತ್ಯಾಸ ಸೀರಿಯಸ್ಲಿ ಗೊತ್ತಾಗಲ್ಲ. ಎಲ್ಲೋ ಒಂದು 3-4% ಅನಿಸ್ಬಹುದು, ಬಿಕಾಸ್ ಆ ಅಥೆಂಟಿಸಿಟಿ ಇಲ್ಲದೆ ಇರ್ಬೋದು. ಬಟ್ ತಿನ್ನೋಕೆ ಆಗಲ್ಲ ಅನ್ನೋ ಥರ ಇರಲ್ಲ. ಆ ರೀತಿ. ಮತ್ತು ಮೋಮೋಸ್ ಮಾಡಿದಾಗ ಗೋಧಿ ಹಿಟ್ಟಲ್ಲಿ ಮೋಮೋಸ್ ಮಾಡಿ ತರಕಾರಿ ಫಿಲ್ಲಿಂಗ್, ನಾನು ಕ್ಯಾಬೇಜ್ ಫಿಲ್ಲಿಂಗ್ ಮಾಡಲ್ಲ, ಸಾಮಾನ್ಯವಾಗಿ ಕ್ಯಾರೆಟ್ ಮತ್ತು ಆನಿಯನ್ ಈ ಥರ ಏನಾರು ಹಾಕಿ ಫಿಲ್ಲಿಂಗ್ ಮಾಡಿ ಕೊಡ್ತೀನಿ. ಈ ರೀತಿ ಕೆಲವೊಂದು ಚೇಂಜಸ್ ನಾನು ಪಾಠ ಕಲ್ತಿರೋದ್ರಿಂದ ಈ ರೀತಿಯಾದ ಚೇಂಜಸ್ನ ನಾನು ನಮ್ಮ ಮನೆಯಲ್ಲಿ ಈಗ ಅಳವಡಿಸ್ಕೊಂಡಿದ್ದೀನಿ. ಈ ಚೇಂಜಸ್ ಮತ್ತು ರಾಗಿ ಮುದ್ದೆ ತಿನ್ನುವಂಥದ್ದು ಅಥವಾ ಜೋಳದ ಮುದ್ದೆ ತಿನ್ನುವಂಥದ್ದು ನಾವು ಸ್ವಲ್ಪ ತಿಂದರೂ ಕೂಡ ಅದರಲ್ಲಿ ಪೌಷ್ಟಿಕಾಂಶತೆ ಇರಬೇಕು ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಚೇಂಜಸ್ ಮಾಡಿಕೊಂಡು ಆಗ ನಾವು ಪೋರ್ಷನ್ ಕಂಟ್ರೋಲ್ ಮಾಡಿದ್ರೆ ಖಂಡಿತ ಅದು ತಪ್ಪಾಗಲ್ಲ. ಬಟ್ ಎಲ್ಲ ಪಕ್ಕದಲ್ಲಿ ಇಟ್ಟುಬಿಟ್ಟು ನಾವು ಏನೋ ಮಾಡೋಕ್ಕೆ ಹೋದರೆ ಡೆಫಿನೆಟ್ಲಿ ಅದು ನಮ್ಮ ಹೆಲ್ತಿಗೆ ಬಹಳಷ್ಟು ಹೊಡೆತ ಕೊಡುತ್ತೆ. ಪ್ಲೀಸ್ ಆ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಈಗಿನ ಕಾಲದ ಹೆಣ್ಮಕ್ಕಳಿಗೆ ಅದೊಂದು ಆಸೆ, ಸಣ್ಣ ಆಗಬೇಕು ಅಂತ. ಸಣ್ಣ ದಪ್ಪ ಇದು ಯಾವುದೂ ಮುಖ್ಯ ಅಲ್ಲ. ನಾವು ಆರೋಗ್ಯವಾಗಿದ್ದೀವ, ಇವಾಗಿನ ಸ್ಟೇಜಲ್ಲಿ ನಾವು ಎಷ್ಟು ಹೆಲ್ದಿಯಾಗಿದ್ದೀವಿ ಅದಷ್ಟೇ ಮುಖ್ಯ ಅನಿಸೋದು. ಸಣ್ಣ ಇದ್ದರೂ ಚೆನ್ನಾಗೇ ಕಾಣಿಸ್ತೀವಿ, ದಪ್ಪ ಇದ್ದರೂ ಚೆನ್ನಾಗಿ ಕಾಣಿಸ್ತೀವಿ, ಅದೆಲ್ಲ ನೋಡೋರ ಕಣ್ಣ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ನಮಗೆ ನಮ್ಮ ಆರೋಗ್ಯ ಯಾವ ಥರ ಇದೆ ಅನ್ನೋದು ಮಾತ್ರ ಮ್ಯಾಟರ್ಸ್. ಹಾಗಾಗಿ ಆ ಥರ ಒಂದು ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಇದು ಸಡನ್ನಾಗಿ ಇದೊಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಬಿಕಾಸ್ ಕೆಲವೊಂದು ಸರಿ ನಮಗಾಗಿರೋವಂಥ ಒಂದು ಅನುಭವಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಮೇ ಬಿ ಅದು ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು. ಹಾಗಾಗಿ ನಿಮ್ಮ ಆಹಾರದಲ್ಲಿ ನನಗೆ ಗೊತ್ತಿಲ್ಲ, ನಾನ್ ವೆಜಿಟೇರಿಯನ್ಸ್ಗಳು ಹೇಗೆ ತಿಂತಾರೆ, ಏನು ಮಾಡ್ತಾರೆ, ನನಗೆ ಖಂಡಿತ ಅದ್ರ ಬಗ್ಗೆ ಹೇಳೋದು ನನಗೆ ಗೊತ್ತಿಲ್ಲ. ಬಟ್ ವೆಜಿಟೇರಿಯನ್ ಫುಡ್ ಅಂತ ಬಂದಾಗ ತರಕಾರಿ, ಹಣ್ಣನ್ನು ಆದಷ್ಟು ಸೇರಿಸ್ಕೊಳ್ಳಿ, ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳಿ. ಸುಮಾರು ಜನ ಈಗೆಲ್ಲ ಸಾಕಷ್ಟು ಬದಲಾವಣೆನ ಮಾಡ್ಕೊಂಡಿದ್ದಾರೆ. ಈ ಥರ ಎಲ್ಲ ಚೇಂಜಸ್ ಮಾಡಿಕೊಡೋದ್ರಿಂದ ಖಂಡಿತ ನಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತೆ. ಮತ್ತು ಎಕ್ಸಸೈಸ್, ವಾಕ್ ಇದ್ದರೆ, ನಮ್ಮ ಲೈಫ್ ಸ್ಟೈಲ್ ಆ್ಯಕ್ಟಿವ್ ಆಗಿದ್ದರೆ, ಜಂಕ್ ಫುಡ್ ಇನ್ನೊಂದು ವಿಷಯ. ನಾವು ಸಣ್ಣ ಆಗಬೇಕಂತ ಹೇಳಿದ್ರೆ ಇದು ನಾನು ಹೇಳಲೇಬೇಕು. ಏನಂತಂದರೆ ಈಗ ಸಣ್ಣ ಆಗಬೇಕು ಅಂದ ತಕ್ಷಣ ನಾವು ಬರೀ ಮನೆ ಆಹಾರ ತಿಂಡಿನ ನಾವು ಬಿಡೋ ಅಂಥದ್ದಲ್ಲ. ನಾವು ಲೈಕ್ ಹೊರಗಡೆ ತಿನ್ನೋವಂಥದ್ದನ್ನು ನೀವು ಕಂಟ್ರೋಲ್ ಮಾಡಿ ನೋಡಿ ಬೇಕಾದರೆ, ಆಗ ಕೂಡ ನಿಮಗೆ ವೆಯ್ಟಲ್ಲಿ ರಿಡಕ್ಷನ್ ಬರುತ್ತೆ. ಅಂದರೆ ಕರಿದ ಪದಾರ್ಥಗಳನ್ನ ತಿನ್ನೋದನ್ನು ನಾವು ಕಡಿಮೆ ಮಾಡಿದಾಗ ಆಗಲೂ ಕೂಡ ನಮ್ಮ ಬಾಡಿಯಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಸೊ ಒಂದು ಲೆವೆಲ್ಗೆ ನಮ್ಮ ಒಂದು ಡೈಜೆಷನ್ ಲೆವೆಲ್ ಇಂಪ್ರೂವ್ ಆಗಿರುತ್ತೆ, ಮೆಟಬಾಲಿಸಮ್ ಇಂಪ್ರೂವ್ ಆಗಿರುತ್ತೆ. ಆ ಥರ ಚೇಂಜಸ್ನ ಖಂಡಿತ ನಾವು ನೋಡ್ಕೊಬೋದು. ಸೊ ಅದು ಕೂಡ ಈಗ ನನ್ನ ವೆಯ್ಟ್ ನಾರ್ಮಲ್ ಆಗಿದೆ. ಯಾಕೆಂದರೆ ನಾನಿವಾಗ ಸ್ವಲ್ಪ ಲೆವೆಲ್ಗೆ, ಸ್ವಲ್ಪ ಮಟ್ಟಿಗೆ, ಈಗೆಲ್ಲನ ಯಾರ ಜೊತೆ ಹೋದಾಗಂತೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ಈ ವಾರದಲ್ಲಿ 2 ಸಲ 3 ಸಲ ಹೋಗಿ ತಿನ್ನೋವಂಥದ್ದು ಇಂಥದ್ದೆಲ್ಲ ಏನೂ ಮಾಡಲ್ಲ. ಯಾವಾಗಾದರೂ ಒಂದು ಸರಿ ಹೋಗಿ ತಿನ್ನೋದು, ಇಲ್ಲ ತಿನ್ನಲೇಬೇಕು ಅಂತ ಅನಿಸಿದಾಗ ಮನೆಯಲ್ಲಿ ಡೀಪ್ ಫ್ರೈಡ್ ಏನೂ ಮಾಡೋಕ್ಕೋಗಲ್ಲ. ಲೈಕ್ ಶಾಲೋ ಫ್ರೈ ಮಾಡಿ ಕಟ್ಲೆಟ್ ಮಾಡೋದು, ಇಂಥ ಕೆಲವೊಂದು ಪದಾರ್ಥಗಳು, ಬ್ರೆಡ್ ರೋಸ್ಟ್ ಮಾಡೋಂಥದ್ದು, ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು, ಇದೆಲ್ಲ ಮಾಡ್ತೀನಿ. ತಿಂದರೂ ಹೊರಗಡೆ ತಿಂದರೂ ಕೂಡ ಲಿಮಿಟೆಡಲ್ಲಿ ತಿನ್ನಿ, ಅದನ್ನು ಕೂಡ ಬಿಡಿ ಅಂತ ಖಂಡಿತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಬಟ್ ನೋಡಿಕೊಂಡು ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿ ಸೂಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವ. ಸೊ ಅದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಸಾಕಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಚಿಕ್ಕಮಗಳೂರು ವ್ಲಾಗ್ ಪ್ರಾಬಬ್ಲಿ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಆರೋಗ್ಯದ ಮೇಲೆ ಗಮನ ಇರಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.